Daily. Taste the Daily. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಚಿನ್ನಯ್ಯನ ಪಾರ್ಟ್ 1 ಮುಗಿದಿದೆ. ಚಿನ್ನಯ್ಯ ಹೇಳಿದ ಜಾಗದಲ್ಲಿ ಉತ್ಖನನ ಮಾಡಿ SIT ಹಿನ್ನಡೆಯಾಗಿದ್ದನ್ನು ಇಡೀ ರಾಜ್ಯ ಗಮನಿಸಿದೆ. ಕೇವಲ ಒಂದು ಜಾಗದಲ್ಲಿ ದೊರೆತಿದ್ದು ಬಿಟ್ಟರೆ ಈಗ ಪಾರ್ಟ್ 2 ಶೋಧ ಕಾರ್ಯಾಚರಣೆ ಅಂತ ಅಂದುಕೊಳ್ಳಬಹುದಾ ಈ ಸಂದರ್ಭದಲ್ಲಿ ಅಂತ ಒಂದು ಪ್ರಶ್ನೆ. ಜೊತೆಗೆ ಚಿನ್ನಯ್ಯ ಮಾಡಿದ ಮಾರ್ಕ್ ರೀತಿಯಲ್ಲಿಯೇ ವಿಠಲ್ಗೌಡ ಅವರಿಂದ ಮಾರ್ಕ್ ಮಾಡಿಸಲಾಗುತ್ತಾ, ಅಥವಾ ಈಗ ಮಹಜರು ಮಾಡಿರುವಂಥ ಸ್ಥಳದಲ್ಲಿಯೇ ಉತ್ಖನನ ಮಾಡಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ಬೋದಾ? ಹೇಗಿರುತ್ತೆ ಅಧಿಕಾರಿಗಳ ಈ ಕಾರ್ಯಾಚರಣೆಯ ಮಾಡೆಲ್? ದಶರಥ್, ಹೌದು. ಯಾಕಂದರೆ ಚಿನ್ನಯ್ಯ ಇದ್ದಂಥ ಸಂದರ್ಭ ಬಂಗ್ಲಗುಡ್ಡ ಕಾಡಿನ ಚಾಪ್ಟರ್ ಕ್ಲೋಸ್ ಆಗಿತ್ತು ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಈಗ ಮತ್ತೆ SIT ಬಂಗ್ಲಗುಡ್ಡ ಕಾಡಿಗೆ ಎಂಟ್ರಿ ಕೊಟ್ಟಿದೆ. ಇದು ಅಸ್ಥಿಪಂಜರ ಶೋಧ ಪಾಯಿಂಟ್ 2 ಅಂತ ಹೇಳ್ಬೋದು. ಆದರೆ ಇಲ್ಲೊಂದು ಡಿಫರೆನ್ಸ್ ಏನು ಅಂದರೆ, ಇಲ್ಲಿ ಯಾವುದೇ ರೀತಿಯ ಉತ್ಖನನ ಇಲ್ಲ. ಕೇವಲ ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿಪಂಜರ ಸಿಗುತ್ತಾ ಅನ್ನುವ ಕಾರಣಕ್ಕೋಸ್ಕರ SIT ಶೋಧವನ್ನು ಮಾಡ್ತಾ ಇದೆ. ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೇ ಬಂಗ್ಲಗುಡ್ಡ ಕಾಡು. ಪ್ರಾರಂಭಿಕ ದಿನದಿಂದಲೂ ಕೂಡ ಯಾವಾಗ ನೂರಾರು ಶವಹೂತ ಪ್ರಕರಣ ಮುನ್ನೆಲೆಗೆ ಬಂತೋ ಆ ದಿನದಿಂದಲೂ ಕೂಡ ಬಹಳ ಒಂದು ನಿಗೂಢತೆಯಿಂದ, ಬಹಳ ಒಂದು ರೀತಿಯ ಕುತೂಹಲಗಳಿಂದ ಸದ್ದು ಸುದ್ದಿ ಆದಂಥ ಕಾಡು ಬಂಗ್ಲಗುಡ್ಡ ಕಾಡು. ಈ ಕಾಡು ಇದರ ಅಧ್ಯಾಯ ಮುಗೀತು, ಈ ಚಾಪ್ಟರ್ ಕ್ಲೋಸ್ ಆಯಿತು ಅಂತ ಹೇಳಿದ್ರು ಕೂಡ ಮತ್ತೆ ಬಂದು ಈ ಪ್ರಕರಣ ಬಂದು ನಿಂತಿದ್ದು ಇದೇ ಬಂಗ್ಲಗುಡ್ಡ ಕಾಡಿನಲ್ಲಿ. ಇದೀಗ ವಿಠಲ್ಗೌಡ ಹೇಳಿಕೆಯ ಮೂಲಕ ರಾಶಿ ಮೂಳೆಗಳನ್ನು ನೋಡಿದೆ ನಾನು, ಅಲ್ಲಿ ಮಾಟ ಮಂತ್ರದ ಕುರುಹುಗಳಿತ್ತು, ಇಷ್ಟೆಲ್ಲ ಅಲ್ಲಿ ಇದೆ ಅನ್ನುವಂಥದ್ದನ್ನು ಆತ ಘಂಟಾಘೋಷವಾಗಿ SIT ತನಿಖೆಯನ್ನು ಮುಗಿಸಿ SIT ಅವರು ಮನೆಗೆ ಕಳಿಸಿದ ಸಂಜೆನೇ ಆತ ಬಂದ ಆ ವಿಡಿಯೋವನ್ನು ಹರಿಬಿಡ್ತಾರೆ ಅವರು. ಸೊ ಹಾಗಾಗಿ SITಗೂ ಕೂಡ ಈ ಒಂದು ಪ್ರಕರಣ ಏನಿದೆ ಇದು ನುಂಗಲಾರದ ತುತ್ತ ಆಗುತ್ತೆ. ಅಲ್ಲಿ ಆತನ ಅಂಥ ಹೇಳಿಕೆಗಳು ಇದೆ. ಒಂದು, ಆತನ ವಿರುದ್ಧ ಕ್ರಮ ತಗೊಳ್ಳಿ ನೀವು, ಇಲ್ಲ ಅಂತ ಅದನ್ನು ಸಾಬೀತುಪಡಿಸಿ, ಇಲ್ಲಾಂದರೆ ನೀವು ಕಾಡಿನ ಒಳಗೆ ಹೋಗಿ ಅದು ಏನಿದೆ ಅನ್ನೋದನ್ನು ಶೋಧ ಮಾಡಿ ಅನ್ನುವಂಥ ರೀತಿಯ ಜನಾಭಿಪ್ರಾಯ ವ್ಯಕ್ತವಾಗೋದಕ್ಕೆ ಶುರುವಾಯಿತು. SIT ಕೂಡ ಇದಕ್ಕೋಸ್ಕರ ಒಂದು ಮುಹೂರ್ತಕ್ಕೋಸ್ಕರ ಕಾಯ್ತಾ ಇತ್ತು. ಬೇರೆ ಬೇರೆ ಆಯಾಮದಲ್ಲಿ ಪರಿಶೀಲನೆಗಳನ್ನು, ವ್ಯವಸ್ಥೆಗಳನ್ನು ಮಾಡಿಕೊಳ್ತು. ಯಾಕಂದರೆ ಒಂದು ರಿಸರ್ವ್ ಫಾರೆಸ್ಟ್ ಇದು ಬಂಗ್ಲೆಗುಡ್ಡ ಕಾಡು, ಹೀಗೆ ಏಕಾಏಕಿ ನುಗ್ಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರಣ್ಯ ಇಲಾಖೆಯನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳೋದು, ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ, ಪ್ರಣವ್ ಮೋಹಂತಿ ಅವರ ಒಂದು ಆದೇಶಕ್ಕೋಸ್ಕರ ಅವರು ಕಾಯ್ತಾ ಇದ್ರು. ಅಂತಿಮವಾಗಿ ಇವತ್ತು SIT ಟೀಮ್ ಏನಿದೆ 45ರಿಂದ 50 ಜನರ ಜೊತೆಗೆ ಇವತ್ತು ಈ ಕಾಡಿನ ಒಳಗೆ ಲಗ್ಗೆ ಇಟ್ಟಿದೆ. 13 ಎಕರೆ ಇರುವಂತಹ ಬಂಗ್ಲಗುಡ್ಡ ಕಾಡು, ಒಂದರ್ಥದಲ್ಲಿ ಹೆದ್ದಾರಿ ಮತ್ತು ನದಿಯ ಮಧ್ಯದಲ್ಲಿರುವಂತಹ ದ್ವೀಪದ ಮಾದರಿಯ ಕಾಡು. ಸೊ ಇಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿಪಂಜರಗಳು ಸಿಗುತ್ತಾ ಅನ್ನುವಂಥ ರೀತಿಯ ತಲಾಶ್ ಆರಂಭವಾಗಿದೆ. ಈಗ ನೇತ್ರಾವತಿ ಸ್ನಾನಘಟ್ಟದಿಂದ ಈ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಸುಮಾರು ಅರ್ಧ ಗಂಟೆಗಳೇ ಕಳೆದಿದೆ. ಸೊ ಈಗ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ 1 ಎಕರೆಯಷ್ಟು ಅವರು ಮುಂದೆ ಬಂದು ಈಗ ಎಲ್ಲಿ ನಿಂತಿದ್ದಾರೆ ಅಂದರೆ ಈ 11A ಪಾಯಿಂಟ್ ನಂಬರ್ 11A ಏನಿತ್ತು 11 ಪಾಯಿಂಟ್ ಬಳಿಯಲ್ಲಿ ಇದ್ದಾರೆ. ಚಿನ್ನಯ್ಯ 11 ಉತ್ಖನನ ಮಾಡುವ ಮುನ್ನ ಈ ಜಾಗ ಬೇಡ, ನಾನು ಗುಡ್ಡದ ಮೇಲ್ಭಾಗದಲ್ಲಿ ಇನ್ನೊಂದು ಜಾಗ ಇದೆ, ಅದನ್ನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗೋ ವೇಳೆಯಲ್ಲಿ ವಿಠಲ್ಗೌಡನಿಗೆ ಎದುರಾದಂಥ ಸೆನಾರಿಯೋ ಮತ್ತೆ ಅಲ್ಲೂ ಕೂಡ ಎದುರಾಗುತ್ತೆ. ಅಂದರೆ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರಗಳು ಲಭಿಸುತ್ತೆ, ಅದು ಕೂಡ ಪ್ರಕರಣಕ್ಕೊಂದು ತಿರುವನ್ನು ನೀಡುತ್ತೆ. ಸೊ ಇವತ್ತು ಮತ್ತೆ ಅಂತ ಅದೇ 11 ಅಥವಾ 11A ಸಮೀಪದಲ್ಲೇ ಈಗ SIT ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸೊ ನೇತ್ರಾವತಿ ಸ್ನಾನಘಟ್ಟದಿಂದ ಈ ಕಡೆ ಬರುವವರೆಗೂ ಕೂಡ ಬಹಳ ವೇಗದಲ್ಲಿ ಕಾರ್ಯಾಚರಣೆ ನಡೀತಾ ಬಂತು. ಅಂದರೆ ಅಲ್ಲಿ ನಡ್ಕೊಂಡು ಸೀದಾ ಬಂದರು, ಹುಡುಕಾಟ ನಡೀತಾ ಇತ್ತು, ಕಣ್ಣಿಗೆ ಏನಾದರೂ ಕಾಣಿಸುತ್ತಾ ಅನ್ನೋಂಥ ರೀತಿಯ ಹುಡುಕಾಟ ಮಾಡಿ ಈಗ ಬಂದು ಇದೇ 11A ಬಳಿಯಲ್ಲಿ SIT ಹಾಲ್ಟ್ ಆಗಿದೆ. ಸರಿಸುಮಾರು 15 ನಿಮಿಷಗಳಿಂದ ಇಲ್ಲೇ ಅವರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ವಸ್ತುಗಳನ್ನು ವಶಕ್ಕೆ ಪಡಿತಾ ಇದ್ದಾರೆ, ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅಥವಾ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, ಜಿತೇಂದ್ರ ಕುಮಾರ್ ದಯಾಮ ಅವರೇ ಸ್ವತಃ ಇರೋದನ್ನು ಗಮನಿಸ್ಬೋದು. ಏನೋ ಒಂದು ವಸ್ತುಗಳನ್ನು ಮಾರ್ಕ್ ಮಾಡ್ತಾ ಇರುವಂಥದ್ದನ್ನು, ಭೂಮಿಯಿಂದ ಅದನ್ನು ವಶಕ್ಕೆ ಪಡೆದುಕೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು, ಅದನ್ನು ಪ್ರಿಸರ್ವ್ ಮಾಡೋದನ್ನು ಗಮನಿಸ್ತಾ ಹೋಗ್ಬೋದು. ಸೋಕೋ ಸಿಬ್ಬಂದಿಗಳು ಕೂಡ ಇವತ್ತಿನ ಕಾರ್ಯಾಚರಣೆಗೆ ಹಿಂದೆಂದೂ ನಿಯೋಜನೆ ಆಗದಂಥ ಪ್ರಮಾಣದಲ್ಲಿ ಇವತ್ತು ಸೋಕೋ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. FSL ಅವರನ್ನು ನಿಯೋಜನೆ ಮಾಡಲಾಗಿದೆ. ಸಾಮಾನ್ಯವಾಗಿ ಒಂದು 3ರಿಂದ 4 ಜನ ಬರ್ತಾ ಇದ್ರು, ಆದರೆ ಇವತ್ತು ಸುಮಾರು 9 ಜನ ಸೋಕೋ ಟೀಮ್ನವರೇ ಇದ್ದಾರೆ. ಯಾಕಂದರೆ ರಾಶಿ ಮೂಳೆ ಅಸ್ಥಿಪಂಜರ ಅನ್ನುವಂಥ ಆರೋಪ ಇದೆಯಲ್ಲ, ಈ ಕಾರಣಕ್ಕೋಸ್ಕರ ಇನ್ ಕೇಸ್ ಅದಿದ್ದರೆ ಅದನ್ನು ವಶಕ್ಕೆ ಪಡಿಬೇಕು ಅಂದರೆ ಸಾಕಷ್ಟು ಸಿಬ್ಬಂದಿಗಳ ಒಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಹೆಚ್ಚುವರಿ ತಂಡವನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ವಿಠಲ್ಗೌಡ ಬ್ಲೈಂಡಾಗಿ ಹೇಳಿದರು ನಾವು ಬಂದ್ವಿ ಅನ್ನುವಂಥದ್ದು ಅಲ್ಲ ಇದು. ಸೊ ಇದ್ರ ಹಿಂದೆ ಅಂದರೆ ಆತನನ್ನು ಮಹಜರು ಮಾಡಿ 2 ಬಾರಿ ಇಲ್ಲಿ ಕರ್ಕೊಂಡು ಬಂದಿದ್ರು. 2ನೇ ಮಹಜರಿನ ಬಳಿಕ ಈ ಟೀಮ್ನಲ್ಲಿರುವಂಥ SP ದರ್ಜೆಯ ಅಧಿಕಾರಿ ಒಬ್ಬರೇ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಅವರು 1-2 ಸಿಬ್ಬಂದಿಗಳೊಂದಿಗೆ ತಮ್ಮ ತಂಡದೊಂದಿಗೆ ಬಂದು ಈ ಕಾಡನ್ನು ಜಾಲಾಡಿದ್ದಾರೆ, ಒಂದಿಷ್ಟು ಇಲ್ಲಿ ಓಡಾಡಿದ್ದಾರೆ ಮತ್ತು ಸ್ಥಳೀಯವಾಗಿ ಕಾಡಿನ
ಬಗ್ಗೆ ಏನು ಮಾಹಿತಿ ಇದೆ, ಜನರಿಂದ ಏನೆಲ್ಲ ಮಾಹಿತಿಗಳು ಬರುತ್ತೆ. ಯಾಕಂದ್ರೆ ಅಧಿಕಾರಿಗಳು ಯಾವುದೇ ತನಿಖೆಯನ್ನ ಮಾಡಿದ್ರು ಕೂಡ ಒಂದು ಆರ್ಗ್ಯಾನಿಕ್ ಆದ ಮಾಹಿತಿಯನ್ನು ಕೊಡುವಂಥವ್ರು ಸ್ಥಳೀಯರು. ಇದರ ಹಿನ್ನೆಲೆ ಏನು, ಈಗ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ ಕೂಡಲೇ ಹೊರಗಿನ ಜಗತ್ತಿಗೆ ಅದ್ರ ಬಗ್ಗೆ ಬೇರೆ ಬೇರೆಯಾದ ಅನುಮಾನಗಳು ಬರುತ್ತೆ. ಯಾರಾದರೂ ಕೊಲೆ ಮಾಡಿ ಹಾಕಿರಬಹುದಾ, ಇಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿರಬಹುದಾ ಅನ್ನುವಂಥ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಜನರಿಗೆ ಸಾಮಾನ್ಯವಾಗಿದ್ದು ಕೂಡ ಕೆಲವು ಘಟನೆಗಳು ಇರಬಹುದೇನೋ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ ಅವ್ರು ಬಂದು ಇಲ್ಲಿ ಕೇಳಿದಾರೆ, ಇದೇನು ಇಲ್ಲಿ ಸಾಮಾನ್ಯನಾ, ಜನರು ಹೋಗಿ ಅಲ್ಲಿ ಸುಸೈಡ್ ಮಾಡ್ತಾ ಇದ್ರಾ, ಯಾಕೆ ಅರಣ್ಯ ಇಲಾಖೆ ಅವ್ರ ಗಮನಕ್ಕೆ ಅದು ಬರ್ತಾ ಇರಲಿಲ್ಲ, ಪೊಲೀಸರು ಏನು ಮಾಡ್ತಾ ಇದ್ರು, ನಿಂಗೆ ಸ್ಮೆಲ್ಲು ಬರ್ತಾ ಇರಲಿಲ್ಲ ಈ ಥರ ಸುಸೈಡ್ ಮಾಡ್ಕೊಂಡ್ರೆ, ಅಥವಾ ಮೃತದೇಹ ಕೊಳೆತಂತ ಸ್ಮೆಲ್ ಆದರೂ ಬರಬೇಕಲ್ಲ, ಗಮನಕ್ಕೆ ಬಂದರೂ ಸುಮ್ಮನಿದ್ರ. ಈ ಸ್ಥಳೀಯವಾಗಿ ಅಭಿಪ್ರಾಯವನ್ನ ಪಡೆದುಕೊಂಡು ಈ ಬಂಗ್ಲಗುಡ್ಡ ಅಂದರೆ ಏನು, ಈ ಬಂಗ್ಲಗುಡ್ಡ ಕಾಡು ಯಾಕೆ ಇಷ್ಟು ನಿಗೂಢ, ಎಲ್ಲೂ ಸಿಗದ ಮಾದರಿಯ ಅವಶೇಷಗಳು ಇಲ್ಲಿ ಯಾಕೆ ಸಿಗ್ತಾ ಇದೆ, ಯಾಕೆ ಇದರ ಬಗ್ಗೆ ಇಂಥ ಗಣಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲವನ್ನ ಮಾಹಿತಿಯನ್ನ ಪಡೆದುಕೊಂಡು ಎಲ್ಲ ಮಾಹಿತಿಗಳ ಆಧಾರದಲ್ಲಿ ಪರಿಶೀಲನೆಗಳನ್ನು ಮಾಡಿ ಅರಣ್ಯ ಇಲಾಖೆ ಈ ಹಿಂದೆ ಮಾಡಿದಂಥ ಒಂದು ಸರ್ವೆ ರಿಪೋರ್ಟ್ ಏನಿದೆ, ಆ ಸರ್ವೆನಲ್ಲಿ ಆ ಮರಗಳು, ಇಲ್ಲಿರುವಂತಹ ಮರ ಬೇರೆ ಬೇರೆ ಜಾತಿಯ ಪ್ರಭೇದದ ಮರಗಳು ಯಾವುದೆಲ್ಲ ಇದೆಯೋ ಅದರ ವಯಸ್ಸಿನ ಅಂದಾಜು ಕೂಡ ಅದರಲ್ಲಿ ಇತ್ತಂತೆ ಆ ಲೆಕ್ಕದಲ್ಲಿ. ಹಾಗಾಗಿ ಆ ವರದಿಯನ್ನು ಕೂಡ SIT ಪಡೆದುಕೊಂಡಿತ್ತು. ಅರಣ್ಯ ಇಲಾಖೆಯವರು ಅದನ್ನು ಕೊಟ್ಟಿದ್ರು ಅವರಿಗೆ. ಸೊ ಅದನ್ನು ಕೂಡ ಪರಿಶೀಲನೆ ಅಂದರೆ ಸೋಮವಾರ ಬೆಳಿಗ್ಗೆನೇ ಅರಣ್ಯ ಇಲಾಖೆ ಬಂದು SIT ಕಚೇರಿಗೆ ಆ ವರದಿಯನ್ನು ನೀಡಿತ್ತು. ಹಾಗಾಗಿ ಅದನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದರು. ಮತ್ತು ಇವತ್ತು ಇದೆಲ್ಲರ ಆಧಾರದಲ್ಲಿ ಇವತ್ತು SIT ಕಾಡಿನ ಒಳಗಡೆ ಹೋಗಿದೆ. ಯಾಕಂದರೆ ಹಿಂದೆ ಮಾಡಿದಂಥ ವಿಚಾರಗಳು, ಅಂದರೆ ಹಿಂದೆ ಈ ಉತ್ಖನನ ಸ್ಟಾಪ್ ಆಗೋದಕ್ಕೂ ಕೂಡ ಇದೇ ಕಾರಣ. ಹುಡುಕಿದ್ರು ಏನು ಸಿಗ್ತಾ ಇಲ್ಲ, SIT ಯಾಕಿಷ್ಟು ಆತ ಹೇಳಿದ ಜಾಗದಲ್ಲೆಲ್ಲ ಹೋಗಿ ಉತ್ಖನನ ಮಾಡ್ತಾ ಇದೆ, ಇಷ್ಟೆಲ್ಲ ಮ್ಯಾನ್ ಪವರ್ ಯೂಸ್ ಮಾಡ್ತಾ ಇದೆ, 18 ಅಡಿ ಆಳಕ್ಕೆ ಹೋಗೋದು, 22 ಅಡಿ ಅಗಲಕ್ಕೆ ಹೋಗೋದು, ಅಂಥ ಗುಂಡಿಗಳನ್ನು ತೆಗೆಯುವ ಅವಶ್ಯಕತೆ ಏನಿದೆ ಅನ್ನುವಂಥ ರೀತಿಯಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಸರ್ಕಾರಕ್ಕೂ ಕೂಡ ಇದೊಂದು ಹಂತದಲ್ಲಿ ಅದನ್ನು ಫೇಸ್ ಮಾಡೋದಕ್ಕೆ ಆಗದೆ SITಗೆ ತಾತ್ಕಾಲಿಕವಾಗಿ ಉತ್ಖನನಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿದರು. ಆದರೆ ಈ ನಡುವೆ ಚಿನ್ನಯ್ಯ ಯೂಟರ್ನ್ ಹೊಡೆದಿದ್ದ, ಹಾಗಾಗಿ ಆ ಪ್ರಕರಣ ಬೇರೆದ್ದೇ ಸ್ವರೂಪವನ್ನು ಪಡೆದುಕೊಳ್ತು. ಆದರೆ ಇದೀಗ ಮತ್ತೆ ಅಸ್ಥಿಪಂಜರ ಇದೆ, ಈ ಥರ ಆರೋಪಗಳು ಇದೆ ಅಂತ ಹೇಳಿದ್ರು ಕೂಡ SIT ಇಷ್ಟು ದಿನ ತೆಗೆದುಕೊಂಡಿದ್ದು ಇದೇ ಕಾರಣಕ್ಕೆ. ಒಮ್ಮೆ ಹಿನ್ನಡೆ ಆಗಿದೆ, ಮತ್ತೆ ಇದೇ ಥರ ನಾವು ಹೋದರೆ ಮತ್ತೆ ಬೇರೆ ಬೇರೆ ಆರೋಪಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು, ಎಲ್ಲ ವರದಿಗಳನ್ನು ಪಡೆದುಕೊಂಡು, ಒಂದು ಕ್ಲಾರಿಟಿಯನ್ನು ಪಡೆದುಕೊಂಡು, ಪ್ರಮುಖವಾಗಿ ಒಂದು ಕ್ಲಾರಿಟಿಯನ್ನು ಪಡೆದುಕೊಂಡು, ಈಗ ಸುಸೈಡ್ ಮಾಡ್ಕೊಂಡಿದ್ರೆ ಒಬ್ಬರು ಇಬ್ಬರು 1-2 ಏನೋ ಇರ್ಬೋದು. ಆದರೆ ಈ ಥರ ವಿಠಲ್ಗೌಡ ಆರೋಪವನ್ನು ನಾವು ಗಮನಿಸಿದರೆ ಆತ ಹೇಳೋದು ಒಂದರಲ್ಲಿ 3 ಅಂತ ಹೇಳ್ತಾರೆ, ಇನ್ನೊಂದರಲ್ಲಿ 5 ಅಂತ ಹೇಳ್ತಾರೆ, ಒಟ್ಟು ರಾಶಿ ಮೂಳೆ ಅಂತ ಆ ವ್ಯಕ್ತಿ ಹೇಳ್ತಾರೆ. ಹಾಗಾಗಿ SITಗೆ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಆತನ ಮಾತು ಕೇಳಿ ಹೋಗೋದಲ್ಲ, ನಾವು ಒಂದಿಷ್ಟು ಕ್ಲಾರಿಟಿಯನ್ನು ಪಡೆದುಕೊಳ್ಳಲಿಕ್ಕೆ ಹೋಗೋಣ ಅನ್ನುವಂಥ ರೀತಿಯಲ್ಲಿ ಸರ್ವಸನ್ನದ್ಧವಾಗಿ ಇವತ್ತು SIT ಟೀಮ್ ಯಾವ ಥರ ಚಿನ್ನಯ್ಯನನ್ನ ಕಾರ್ಯಾಚರಣೆ ಕರ್ಕೊಂಡು ಹೋಗ್ತಾ ಇದ್ರು ಅದೇ ಮಾದರಿಯಲ್ಲಿ ಮತ್ತೆ ಬಂಗ್ಲೆಗುಡ್ಡಕ್ಕೆ ಹೋಗಿದ್ದಾರೆ. ದಶರಥ್, ಥ್ಯಾಂಕ್ ಯು ಆದಿತ್ಯ.